ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ 1400 ಚಿಲ್ಲರೆ ಕಿಲೋಮೀಟ್ರ್ಗಳ ಪ್ರಯಾಣವನ್ನು ಮುಗಿಸಿದ್ದೀವಿ. ನಮ್ಮ ಈ ನಮಸ್ಕಾರ ಕರ್ನಾಟಕ ರೋಡ್ ಟ್ರಿಪ್ಪಲ್ಲಿ ನಾವಿವಾಗ ಬಂದಿರುವಂಥದ್ದು ತುಂಬ ಪವಿತ್ರವಾದಂಥ ಸುಂದರವಾದಂತಹ ಕೃಷ್ಣನ ನೆಲೆಬೀಡು ಉಡುಪಿ ಹತ್ರ. ನಾವು ಉಡುಪಿ ಶ್ರೀಕೃಷ್ಣನ ಮಠ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇವಾಗ ತಾನೇ ಜಾತ್ರೆ ಮುಗಿದಿದೆ. ನೋಡ್ಬೋದು ನೀವು ಇಲ್ಲಿ ತೇರೆಲ್ಲ ನಿಂತಿದೆ. ಇದು ಜಾತ್ರೆಗೆ ಅಂತ ಮಾಡಿರೋ ತೇರು. ಇದರ ಹಿಂದಗಡೆ ಕಾಣ್ತಾ ಇರೋದೇ ದೇವಸ್ಥಾನ. ನಮಗೆ ಇನ್ನೊಂದೇನೆಂದರೆ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ, ಹಾಗಾಗಿ ಒಳಗಡೆ ತೋರಿಸ್ಲಿಕ್ಕಾಗಲ್ಲ. ಇಲ್ಲಿ ಕೂಡ ನೋಡಿ, ಇದು ನಾವು ಹೋಗಿರೋದು ಇದು ಕನಕನ ಕಿಂಡಿ ಅಂತ. ಈ ಶ್ರೀಕೃಷ್ಣ ಮಠದಲ್ಲಿ ದೇವಸ್ಥಾನದಲ್ಲಿ ಏನಂದರೆ ನೀವು ಮುಂದೆಯಿಂದ ದೇವ್ರು ಕಾಣಲ್ಲ. ಏನಿದೆ ಈ ಕಿಂಡಿ, ಇದರಲ್ಲಿಂದಲೇ ನೀವು ದೇವ್ರನ್ನ ದರ್ಶನ ಮಾಡಬೇಕು. ಇದು ಏನಂದರೆ ಒಂದು ಸರಿ ಕನಕದಾಸರು ಇಲ್ಲಿ ದೇವರ ದರ್ಶನಕ್ಕೆ ಬರ್ತಾರಂತೆ. ಅವರು ಕೆಳ ಜಾತಿಗೆ ಸೇರಿದವರು ಅಂದ್ಬಿಟ್ಟು ಅಲ್ಲಿನ ಪೂಜಾರಿಗಳು ಅವ್ರನ್ನ ಓಡಿಸ್ಬಿಡ್ತಾರೆ. ಆಗ ಇವರು ಹಿಂದೆ ಬಂದು ನಿಂತ್ಕೊಂಡು ತಮ್ಮ ಕಷ್ಟನ ಹೇಳ್ಕೊಂಡು ದೇವ್ರ ಹತ್ರ ಹೇಳ್ತಾರೆ, ನೀನು ನನ್ನನ್ನು ನಿಜವಾಗ್ಲೂ ಇದು ಮಾಡೋದಾದರೆ, ಭಕ್ತ ಅಂತ ಸ್ವೀಕರಿಸೋದಾದರೆ, ನೀನು ನಿಜವಾಗ್ಲೂ ಇರೋದಾದರೆ ಬಂದು ನನಗೆ ದರ್ಶನ ಕೊಡು ಅಂತ. ಆಗ ಆ ಜಾಗ ಓಪನ್ ಆಗಿ ಆ ದೇವರು ತಿರುಗಿ ದರ್ಶನ ಕೊಟ್ಟರು ಅಂತ ಒಂದು ಪ್ರತೀತಿ ಇದೆ. ಇದ್ರ ಬಗ್ಗೆ ಹೇಳ್ತಾರೆ. ಮತ್ತು ಇಲ್ಲಿ ಈ ಉಡುಪಿದು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ 8 ಮಠಗಳಿದೆ. ಪ್ರತಿಯೊಂದು ಮಠನೂ 2 ವರ್ಷಗಳ ಕಾಲ ಆಡಳಿತ ನಡೆಸ್ತಾರೆ. ಆಡಳಿತ ಅಂದರೆ ಪೂಜೆ ಮಾಡೋದಿರ್ಬೋದು, ಇದ್ರದ್ದು ಆಗು ಹೋಗುಗಳು ನೋಡ್ಕೊಳ್ಳೋದಿರ್ಬೋದು, ಪ್ರತಿಯೊಂದನ್ನು ಈ ಅಷ್ಟಮಠಗಳಲ್ಲಿ ಒಬ್ಬರು ನೋಡ್ಕೋತಾರೆ. ಪ್ರತಿಯೊಂದು ವರ್ಷಕ್ಕೆ ಇದಕ್ಕೆ 2 ವರ್ಷಕ್ಕೊಂದ್ಸರಿ ನಡೆಯುವಂಥ ಕಾರ್ಯಕ್ರಮ ಏನಿದೆ, ಇದು ಅಧಿಕಾರ ಹಸ್ತಾಂತರ. ಇದನ್ನು ಪರ್ಯಾಯ ಅಂತ ಹೇಳ್ತಾರೆ. 2 ವರ್ಷಕ್ಕೊಂದ್ಸರಿ ಪರ್ಯಾಯ ನಡೆಯುತ್ತೆ. ಇವಾಗ ತಾನೇ ರೀಸೆಂಟಾಗಿ ಆಗಿದೆ. ಮತ್ತು ಇದು ನೀವು ನೋಡ್ತಾ ಇರ್ಬೋದು, ಶ್ರೀಕೃಷ್ಣನ ದೇವಸ್ಥಾನದಲ್ಲಿರೋ ಕೊಳ. ಜನಗಳು ನೋಡಿ, ಇವತ್ತು ರಜಾ ಬೇರೆ ಆಗ್ಬಿಟ್ಟಿದೆ, ಶನಿವಾರ ಬೇರೆ. ಇಲ್ಲಿ ಜನಗಳ ಕಿಕ್ಕಿರಿದು ತುಂಬಿಟ್ಟಿದ್ದಾರೆ. ಆದರೂ ಸಹ ನಾವು ಹೆಂಗೋ ಕಷ್ಟಪಟ್ಕೊಂಡು ಒಳಗೋಗಿ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಈಗ ಮುಂದಕ್ಕೆ ಹೋಗಬೇಕು. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಡಿಸೈಡ್ ಮಾಡೋಣ. ಫಸ್ಟ್ ಇದೆಲ್ಲ ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದು ಅಷ್ಟಮಠಗಳು. ಈ 8 ಮಠಗಳು ಏನಿದೆ ಇಲ್ಲಿ, ಅದನ್ನೇ ನೀವು ನೋಡ್ತಾ ಇರೋದು. ನಾನು ಹೇಳಿದ್ನಲ್ಲ, ಸೊ ಇಲ್ಲಿ ಬಂದು ಪರ್ಯಾಯ ನಡೀತದೆ ಅಂತ. ಸೊ 2 ವರ್ಷಕ್ಕೊಂದ್ಸಲಿ ನಡೀತದೆ. ಸೊ ಇಲ್ಲಿರೋ ಎಲ್ಲ 8 ಮಠಗಳು ಒಂದೊಂದು ವರ್ಷಕ್ಕೆ 2 ವರ್ಷಕ್ಕೊಂದ್ಸಲಿ ಚೇಂಜ್ ಆಗ್ತಾರೆ. ಸೊ ಇವಾಗಿರೋದು ಬಂದು ಈ ಒಂದು ಮಠ ಇವಾಗ ಇವರು ಅಧಿಕಾರದಲ್ಲಿರೋದು. ಸೊ ಇವರು ಈ ಏರಿಯಾ ನೋಡ್ಕೊಂಡಾಗೆಲ್ಲ ಕುತ್ತಿಗೆ ಮಠ. ಈ ದೇವಸ್ಥಾನದ್ದು ಇವಾಗ ಈ ದೇವಸ್ಥಾನದ್ದು ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಹೋಗಿರುತ್ತೆ. ಅದರಲ್ಲಿ ಫೇಮಸ್ ಆದವರು ನಮ್ಮ ಉಡುಪಿಯ ಇವರು ವೀರೇಂದ್ರ ಹೆಗಡೆನ. ಅವ್ರ ಹೆಸರು ನನ್ನ ಆಯುರ್ವೇದ ಬರ್ತಾ ಇಲ್ಲ. ಬಾಲಿವುಡ್. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಗೋಶಾಲಾ ಅಂತ. ಈ ಗೋಶಾಲದಲ್ಲಿ ಸುಮ್ಮನೆ ಇವಾಗ ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀವಿ, ಮಿಕ್ಕಿದೆಲ್ಲ ಒಳಗಡೆ ಇದೆ. ಇಲ್ಲಿ ಹಸುಗಳನ್ನೆಲ್ಲ ಸಾಕ್ಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೆ ಮತ್ತು ಈ ಏನು ಅನ್ನಪ್ರಸಾದ ಕೊಡ್ತಾರೆ ಇಲ್ಲಿ ಮಧ್ಯಾಹ್ನ ಹೊತ್ತು, ನೈಟ್ ಹೊತ್ತು ಅನ್ನದಾಸೋಹ ಇರುತ್ತೆ. ಅದಕ್ಕೆ ಬೇಕಾದಂಥ ಹಾಲು, ಮೊಸರು, ಮಜ್ಜಿಗೆ ಎಲ್ಲ ಇಲ್ಲಿಂದನೇ ಇವರು ತಯಾರು ಮಾಡ್ಕೊತಾರೆ. ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ, ಮಧ್ಯಾಹ್ನ ಮತ್ತು ನೈಟು 2 ಟೈಮೂ ಊಟ ಸಿಗತ್ತೆ ನಿಮಗೆ. ಈ ಎತ್ತನ್ನು ನೋಡಲಿಕ್ಕೆ ತುಂಬ ಸಂತೋಷ ಆಯಿತು, ಅಂಥ ಸೈಜು. ಸೊ ಗೈಸ್, ಇಲ್ಲಿ ನಾನು 1.5 ವರ್ಷ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಬಂದವರು ಅಂತ ನಮ್ಮ ಅಪ್ಪ ಅಮ್ಮ ಜಸ್ಟ್ ಒಂದು ಸ್ಟೋರಿ ಹೇಳ್ತಾಯಿದ್ರು. ಸೊ ಏನಾಗುತ್ತೆ ಅಂದರೆ, ಇದು ಬಂದು ಜಾಗ ಕಟ್ತಾ ಇದ್ರಂತೆ ಆವಾಗ, ಈ ಒಂದು ಏನಿದೆ ಬಿಲ್ಡಿಂಗು. ಸೊ ಆವಾಗ ಬಂದು ನಾನು ಹೊಟ್ಟೆ ಹಸಿತಂತೆ. ಸೊ ನಾನು ಬಂದ್ಬಿಟ್ಟು ಊಟ ಕೊಡಿಸಿ ಅಂದರೆ ಇವ್ರು ಬಂದು ದೇವಸ್ಥಾನ ಊಟ ಸಿಗುತ್ತೆ ಇರಪ್ಪ ಅಂತ ಹೇಳೋರೆ. ಅದಕ್ಕೆ ನಮ್ಮಮ್ಮ ಅದಕ್ಕೆ ಓಂ ಬೂವ ಅಂತ ಹೇಳ್ಕೊಟ್ಟವ್ರೆ. ಅದು ಓಂ ಬೂವ ಬೇಕು ಅಂತ ಬಡ್ಕೊಂಡು ನಾನು ಅದನ್ನು ಲಾಸ್ಟಲ್ಲಿ ಓಂ ಬಾಬಾ ಬೇಕು ಅಂತ ಹೇಳ್ತಾ ಇದ್ದಂತೆ. ಸೊ ಜಸ್ಟ್ ಒಂದು ಮೆಮೊರಿ ನಮ್ಮಪ್ಪ ಹೇಳಿದ್ರು, ನಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಗೈಸ್, ಇಲ್ಲಿ ಒಂಚೂರು ಚೌಟ್ರಿ ಥರನೂ ಇದೆ. ಇಲ್ಲಿ ಅವ್ರ ಭಜನೆ ಆಮೇಲೆ ಫಂಕ್ಷನ್ಸ್ ಎಲ್ಲ ಇಲ್ಲಿ ಮಾಡ್ಕೊತಾರೆ. ಆ್ಯಂಡ್ ಆಲ್ಸೋ ಈ ಕಡೆ ರೈಟ್ ಸೈಡ್ಗೆ ಬಂದರೆ ನಿಮ್ಗೆ ಬಂದ್ಬಿಟ್ಟು ಸುವೆನಿಯರ್ ಶಾಪ್ಸ್ ಎಲ್ಲ ಸಿಗುತ್ತೆ. ಸೊ ಒಳ್ಳೆ ಸುವೆನಿಯರ್ ಐಟಮ್ಸ್ ಸಿಗುತ್ತೆ ಗೈಸ್. ನೀವು ಇಲ್ಲಿ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ನನಗೆ ಈ ವಿಗ್ರಹಗಳು ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವು ಒಂಚೂರು ಪರ್ಚೇಸ್ ಮಾಡಿದ್ವಿ. ಓವರಾಲಾಗಿ ಈ ಜಾಗ ತುಂಬ ಪ್ರಶಾಂತವಾಗಿದೆ. ಒಳ್ಳೆಯ ಒಂದು ವೈಬ್ ಇದೆ. ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ಥಿಂಕಿಂಗು, ಪಾಸಿಟಿವ್ ವೈಬ್ ಸಿಗುತ್ತೆ. ಬನ್ನಿ
ಇದನ್ನು ಮೆಲ್ಕು ಹಾಕ್ಕೊಂತ ಮುಂದಕ್ಕೆ ಹೋಗೋಣ. ಈ ಸ್ವಾಮಿಗಳು ಏನು ನೋಡ್ತಾ ಇದ್ದೀರಾ, ಇವರೇ ಬಂದು ಇವಾಗ ಪರ್ಯಾಯ ಆಗಿರೋದು. ಸೊ ಸಕ್ಸೆಸರ್ ಅನ್ಕೊತೀನಿ, ಗೊತ್ತಿಲ್ಲ. ಬಟ್ ಈ ಸ್ವಾಮೀಜಿನೇ ಇವಾಗ ಅಧಿಕಾರದಲ್ಲಿರೋದು. ಸೊ ಇವರಲ್ಲಿ ಏನೇನು ಹೇಳಿದ್ರು ಹಾಗೂ ಹೋಗಲಿಗೆ ಇವರೇ ದೇವಸ್ಥಾನದ ಹಾಗೂ ಹೋಗಲಿಗೆ ಇವರೇ ಜವಾಬ್ದಾರರು. ಸೊ ಗೈಸ್, ಓ ಮೈ ಗಾಡ್, 2-3 ದಿವಸದಿಂದ ಕೋಸ್ಟಲ್ ಕರ್ನಾಟಕ ರೌಂಡ್ ಹೊಡೆದು ಫುಲ್ ಹೆವಿ ಟ್ಯಾನಿಂಗ್ ಹೋಗ್ಬಿಟ್ಟಿದ್ದಲ್ಲ ಗೈಸ್ ಬೀಚ್. ಸೊ ಎನಿ ವಿಚ್ ವೇಸ್ ನೋಡಿದ್ರಲ್ಲ, ಉಡುಪಿನ ಶ್ರೀಕೃಷ್ಣನ ದೇವಸ್ಥಾನ ಮುಗೀತು, ಕನಕನ ಕಿಂಡಿ ನೋಡಿದ್ರಿ. ಆ್ಯಂಡ್ ಒಳಗಡೆ ಗೈಸ್ ಫುಲ್ ಸಿಕ್ಕಾಬಿಟ್ಟೆ ಕ್ರೌಡು. ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಅಲೌಡ್ ಇರಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ನಾರ್ಮಲಿ ದೇವಸ್ಥಾನಗಳಲ್ಲಿ ಸುಮಾರು ನಮ್ಮ ಕರ್ನಾಟಕದ ಎಲ್ಲ ದೇವಸ್ಥಾನಗಳಲ್ಲಿ ವೀಡಿಯೋ ಮಾಡೋಕ್ಕೆ ಅಲೌ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. ಸೊ ನಾವು ಒಳಗಡೆ ಹೋಗೋಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನಿಮಗೆ ಚೂರು ಫೋಟೋಸ್ ಎಲ್ಲ ತೆಗ್ದಿರೋದು ನಾನು ಬೇಕಾದ್ರೆ ಹಾಕ್ತೀನಿ ನಾನು. ಸೊ ನೆಕ್ಸ್ಟ್ ಬಂದು ನಾವು ಈ ಒಂದು ರೋಡ್ ಟ್ರಿಪ್ಪಲ್ಲಿ ಮುಂದಕ್ಕೆ ಹೋಗ್ತಿರೋ ಜಾಗ ಬಂದು ಕಾಪು ಬೀಚ್ ಅಂತ. ನಾವು ಕಾಪು ಬೀಚ್ಗೆ ಹೋಗ್ತಿರೋ ಉದ್ದೇಶ ಏನಂದರೆ, ಸೊ ಐ ಥಿಂಕ್ ಟೆಕ್ನಿಕಲಿ ಇವತ್ತು ನಮ್ಮ ಲಾಸ್ಟ್ ಸನ್ಸೆಟ್ ಏನೋ. ಆಮೇಲೆ ಇನ್ನು ಮುಂದೆ ನಾವು ಯಾವುದೋ ಸನ್ಸೆಟ್ಗೆ ಕಾಣಲ್ಲ, ನಮಗೆ ಬೀಚ್ ಸೈಡ್ ಸನ್ಸೆಟ್ಗಳು ಕಾಣಲ್ಲ. ಸೊ ಆ ಒಂದು ಸನ್ಸೆಟ್ಗೋಸ್ಕರನೇ ಕಾಪು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕಾಪು ಬೀಚುಗೆ ತುಂಬ ಚೆನ್ನಾಗಿದೆ ಬೀಚ್ ಅದು. ಸೊ ಆ ಒಂದು ರೀಸನ್ಗೆ ಕಾಪು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಬಾಣ. ಆ್ಯಂಡ್ ಗೈಸ್, ಉಡುಪಿ ಕೂಡ ಸೂಪರ್ ಆಗಿದೆ ಗೈಸ್ ಊರು. ಆ್ಯಂಡ್ ಐ ಥಿಂಕ್ ಇದು ಬಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು. ಸೊ ಒಳ್ಳೆ ಡೆವಲಪ್ಮೆಂಟ್ಗಳಾಗಿದೆ. ಆ್ಯಂಡ್ ಓಕೆ, ಶಾಪಿಂಗ್ ಕಾಂಪ್ಲೆಕ್ಸ್ ಒಳ್ಳೆ ಡೆವಲಪ್ಮೆಂಟ್ಗಳಾಗಿದೆ ಗೈಸ್. ಆಮೇಲೆ ಒಳ್ಳೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದೆ, ಮಾಲ್ಸ್ ಇದೆ. ಆ್ಯಂಡ್ ಯು ನೇಮ್ ಇಟ್ ದೇ ಹ್ಯಾವ್ ಇಟ್ ಗೈಸ್, ಆಲ್ಮೋಸ್ಟ್ ಎಲ್ಲ ಇದೆ ಇಲ್ಲಿ. ಸೊ ಇದು ಇಲ್ಲ ಅನ್ನಂಗಿಲ್ಲ, ಇದು ಸಾರಿ ಗೈಸ್, ಸ್ವಲ್ಪ ಗೂಗಲ್ ಮ್ಯಾಪ್ಸ್ ನೋಡಿಕೊಂಡು ಇದಾದೆ. ಎನಿವೇಸ್, ಸೊ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಇಲ್ಲಿ ಬಂದು A to Z ಎಲ್ಲ ಸಿಗುತ್ತೆ ಗೈಸ್. ಸೇಮ್ ಬೆಂಗಳೂರು ನಮ್ದು ಹೆಂಗಿದೆ ಅದೇ ಥರನೇ ಮಾಡಿ ಇಟ್ಕೊಂಡಿದ್ದಾರೆ. ದೆನ್ ಊರು ಕೂಡ ತುಂಬ ಕ್ಲೀನಾಗಿದೆ. ನಾನು ಆ್ಯಕ್ಚುಲಿ ಗೈಸ್, ನಾನು ನೋಡಿದಾಗಿಂದ ಯಾವುದೆಲ್ಲ ಸಿಟಿ ಹೋಗಿದ್ದೀನಿ ನಾನು. ಚಿಕ್ಕಮಂಗ್ಳೂರು ಸಿಟಿ ಆಗಿರಲಿ, ಈ ಟ್ರಿಪ್ಪಲ್ಲಿ ಚಿಕ್ಕಮಂಗ್ಳೂರು ಸಿಟಿ ಆಗಿರಲಿ, ಶಿವಮೊಗ್ಗ ಸಿಟಿ ಆಗಿರಲಿ, ಆಮೇಲೆ ನಮ್ಮ ಕರಾವಳಿ ಕರ್ನಾಟಕ ಕಾರವಾರ ಆಗಿರಲಿ, ಗೋಕರ್ಣನೂ ಆಗಿರಲಿ. ಗೋಕರ್ಣಲ್ಲಿ ರೋಡ್ ಚಿಕ್ಕದಾಗಿತ್ತು ಹೊರತು, ಬಟ್ ತುಂಬ ಕ್ಲೀನಾಗಿತ್ತು. ಆ್ಯಂಡ್ ಯಾವುದೇ ಸಿಟಿ ಹೋದ್ರೂ ಎಲ್ಲ ಸೂಪರ್ ಕ್ಲೀನಾಗಿತ್ತು ಗೈಸ್. ಆ್ಯಂಡ್ ರೋಡ್ ಭಯಂಕರ ಅಗಲ ಇತ್ತು ಗೈಸ್. ಆ್ಯಂಡ್ ಅದೇ ಥರನೇ ಉಡುಪಿಯಲ್ಲೂ ಸ್ವಲ್ಪ ದೊಡ್ಡದಿದೆ, ಬಟ್ ಅಲ್ಲಿ ಸಣ್ಣ ಇದೆ. ಬಟ್ ತುಂಬ ಖುಷಿ ಆಗ್ತಿರೋ ವಿಷಯ ಏನಂದರೆ ಗೈಸ್, ರೋಡ್ ಕ್ಲೀನಾಗಿ ಇಟ್ಟಿದ್ದಾರೆ ಗೈಸ್. ದೆನ್ ಯಾರು ನಮ್ಮೂರಲ್ಲಿ ಥರ ಫುಟ್ಪಾತ್ ಮೇಲೆ ಒಂದು ಅಂಗಡಿ ಹಾಕ್ಕೊಂಡಿಲ್ಲ. ಸೊ ಅದೇ ಹಂಗೆ ಅವ್ರದ್ದು ಸ್ಮಾಲ್ ಬಿಸ್ನೆಸಸ್ಸು ನಡಿಬೇಕಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಫುಟ್ಪಾತ್ ಇರೋದು ಓಡಾಡೋದಕ್ಕೆ. ಸೊ ಫುಟ್ಪಾತ್ ಮೇಲೆ ನೀವು ಬಂದು ಅಂಗಡಿಗಳು ಹಾಕ್ಕೊಂಡ್ರೆ ಆಬ್ವಿಯಸ್ಲಿ ಫುಟ್ಪಾತಲ್ಲಿ ನಡೆಯೋರು ರೋಡಿಗೆ ಬರ್ತಾರೆ. ಆ್ಯಂಡ್ ರೋಡಲ್ಲಿ ನಡೆಯೋರ್ಗೂ ಸ್ವಲ್ಪ ತೊಂದರೆ ಆಗುತ್ತೆ ಗಾಡಿಗಳು ಓಡಾಡೋರಿಗೆ. ಆ್ಯಂಡ್ ದೆನ್ ಮೋರ್ ಓವರ್ ಅದರಲ್ಲಿ ಪಾರ್ಕಿಂಗಿಗೂ ಕಷ್ಟ ಆಗೋಗುತ್ತೆ. ಸೊ ಸುಮಾರು ತೊಂದರೆಗಳಿದೆ ಗೈಸ್. ಬಟ್ ಐ ಫೀಲ್ ನಾನು ಇಷ್ಟೊಂದು ಊರೆಲ್ಲ ನೋಡಿದಾಗಿಂದ ನನಗೆ ಬಂದ್ಬಿಟ್ಟು ಬೆಸ್ಟ್ ಅನಿಸಿದ್ದಂದರೆ ಶಿವಮೊಗ್ಗ. ರೋಡಲ್ಲಿ ಏನೋ ಫಂಕ್ಷನ್ ಮಾಡ್ಕೊಂಡು ಹೋಗ್ತಾವ್ರೆ, ಕಾಣಿಸ್ತಾ ಇದೆ. ಸೊ ಏನು ಜಾತ್ರೆ ಹೋಗ್ತಾ ಇದೆ ಗೊತ್ತಿಲ್ಲ ಗೈಸ್ ಇದು, ಬಟ್ ಏನೋ ಚೆನ್ನಾಗಿ ಹೋಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಬೇಸಿಕಲಿ ಜಾತ್ರೆ ನಡೀತಾ ಇದೆ. ಸೊ ಆ್ಯಕ್ಚುಲಿ ಗೈಸ್, ಈ ಕಡೆ ಎಲ್ಲ ಈ ಕರಾವಳಿ ಕರ್ನಾಟಕದಲ್ಲಿ ಸುಮಾರು ಜಾತ್ರೆಗಳು ನಡೀತಾ ಇದೆ ಗೈಸ್. ನಾವು ಅಲ್ಲಿ ಮುರುಡೇಶ್ವರಕ್ಕೆ ಹೋಗಿದ್ದಾಗ ಜಾತ್ರೆ ನಡೀತಾ ಇತ್ತು, ಇಲ್ಲೂ ಯಾವುದೋ ಜಾತ್ರೆ ನಡೀತಾ ಇದೆ. ಆ್ಯಂಡ್ ಆಲ್ರೆಡಿ ಮಂಗಳೂರಲ್ಲೂ ಒಂದು ಜಾತ್ರೆ ನಡೀತಾ ಇದೆ. ಸೊ ಐ ಡೋಂಟ್ ನೋ, ಐ ಮೀನ್ ಇಷ್ಟು ದೊಡ್ಡ ಜಾತ್ರೆ ನಡೀತಾ ಇದೆ ಅಂದರೆ ಜನನೂ ಹಂಗೆ ಇರಬೇಕು. ಬಟ್ ಸ್ವಲ್ಪ ಖಾಲಿ ಹೊಡಿತಾ ಇದೆ. ಇಲ್ಲಾಂದ್ರೆ ನೀವು ಈ ಕಡೆ ರೈಟ್ ಸೈಡಲ್ಲಿ ನೋಡ್ಬೋದು, ಜನ ಅಷ್ಟೊಂದು ಇಲ್ಲ. ಬಟ್ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಂತೂ ಫುಲ್ ತುಂಬೋಗೋರೆ. ಐ ಮೀನ್ ತುಂಬೋಗಿರೋ ಟ್ಯಾಬ್ಲೋಗ್ಲು ಮುಂದೆ ರೈಟ್ ಸೈಡಲ್ಲಿ ನೋಡಿಕೊಂಡು ಕ್ಯಾರಿ ಆಗೋದು ಬೇಡ ಗೈಸ್. ಮುಂದೆನೂ ನೋಡ್ಬೇಕು ಸ್ವಲ್ಪ, ಇಲ್ಲಾಂದರೆ ಮುಂದೆ ಇರೋನ್ಗೆ ಬಂದ್ಬಿಟ್ಟಿರ್ತೀನಿ. ಇದೇನು ಕೋಟ ಇದು?
ಎ ಸಿ ಹಾಕಿದ್ದೀನಿ. ಗೈಸ್ ಕಾಪು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೊಂದು ಮೂರೂರು ಅಂತ ಒಂದು ಊರು ಬರ್ತದೆ, ಒಂದು ಸ್ಟ್ರೆಚ್ ಒಂದು 2-3 ಕಿಲೋಮೀಟ್ರು. ಗೈಸ್ ಲಿಟ್ರಲಿ ಇಲ್ಲಿರೋ ಊರು ಜನಕ್ಕೆ ಗಾಡಿ ಓಡ್ಸೋಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಗೈಸ್. ಅಷ್ಟು ಅಸಹ್ಯ ಡ್ರೈವರ್ಗಳು. ಇಂಡಿಕೇಟರ್ ಹಾಕ್ತಾರೆ, ಬಟ್ ಆ ಕಡೆ ಈ ಕಡೆ ನೋಡೋದೇ ಬರೀ ನುಗ್ತಾನೆ ಇರ್ತಾರೆ. ಎಂದ್ರೆ ಯಾರಿಗೂ ಬಂದು ಸೈನ್ಸು ಏನೂ ಗೊತ್ತಿಲ್ಲ. ಐ ಬಿಮನ ಹೊಡ್ಕೊ ಲೋ ಬಿಮನ ಹೊಡ್ಕೊ ನಾನು ಪಾಡೋದು ನಾನು ಹೋಯ್ತಾ ಇರ್ತೀನಿ ಅಂತ ಹೋಯ್ತಾನೆ ಇದ್ದಾರೆ. ಆ್ಯಂಡ್ ಯಾರಿಗೂ ರೋಡ್ ಸೆನ್ಸ್ ಇಲ್ಲ. ಸಡನ್ನಾಗಿ ಲೆಫ್ಟಿಂದ ರೈಟಿಗೆ ಬಂದ್ಬಿಡ್ತಾರೆ, ರೈಟಿಂದ ಲೆಫ್ಟಿಗೆ ಬಂದ್ಬಿಡ್ತಾರೆ. 2 ವೀಲರ್ಸ್ ಅಂತೂ ಇನ್ನೂ ಕಚಡ ಆಗೈತೆ. ಸೆಂಟ್ರ್ ರೋಡಲ್ಲಿ ಗಾಡಿ ಓಡಿಸ್ತಾ ಇರ್ತಾರೆ, ಆರ ನೋಡಿದ್ರು ಸೈಡ್ಗೆ ಹೋಗಲ್ಲ. ಸೊ ಈ ಸ್ಟ್ರೆಚ್ಚಲ್ಲಿ ನೀವೇನಾದರೂ ಬರ್ತಾ ಇದ್ದೀರಂದ್ರೆ ದಯವಿಟ್ಟು ಹುಷಾರಾಗಿ ಬನ್ನಿ. ಸೊ ಈ ಊರು ಐ ಡೋಂಟ್ ನೋ, ಯಾರು ಹೆಲ್ಮೆಟ್ಗಳು ಹಾಕಿಲ್ಲ ಹೈವೇಲಿ ಓಡಿಸ್ತಾ ಇರೋರು. ಸೊ ಇನ್ನೊಂದು ಲೋಕಲ್ಸು ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾವೇ ಸ್ಲೋ ಬಿಟ್ಟು ಎದುರುಗಡೆ ಬಂದು ಈ ಇನೋವಾದವನು ಹೋಗ್ತಾ ಇದ್ದಾನಲ್ಲ, ಕೇರಳ ಗಾಡಿಯವನು, ನಾನು ಇಬ್ಬರು ಹುಷಾರಾಗ್ಬಿಟ್ಟು ಟೂರಿಸ್ಟ್ ಗಾಡಿಗಳು ಸೈಲೆಂಟಾಗಿ ಮೆತ್ತಗೆ ಓಡಿಸ್ಕೊ ಹೋಗ್ತಿದ್ದೆ. ನೋಡಿ ಲೆಫ್ಟ್ ಸೈಡಲ್ಲಿ ರೋಡ್ ಖಾಲಿ ಇದೆ. ನಾನು ನೋಡಿದ್ರೆ ಸೆಂಟ್ರಲ್ಲಿ ಯಾರಾದರೂ ಬರ್ತಾನೆ, ಸುಮ್ಮನೆ ಫಾಸ್ಟಾಗಿ ಹೋಗಿ ಬ್ರೇಕಿಂಗ್ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೈಲೆಂಟಾಗಿ 60-70 ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಗೈಸ್. ಅಲ್ಲಿಂದ ಉಡುಪಿಯಿಂದ ನಾವು ಇಬ್ಬರು ಜೊತೆಯಲ್ಲೇ ಚಚ್ಕೊಂಡ್ಬಂದ್ವಿ 100-120 ಅಂತ. ಇಲ್ಲಿ ಬಂದ್ಮೇಲೆ ಇಬ್ಬರು ಹುಷಾರಾಗಿ ಹೋಗ್ಬಿಟ್ಟಿದ್ದೀವಿ ಗೈಸ್. ಸೊ ಅವ್ನು ಪಾಪ ಎದ್ಕೊಂಡು ಸ್ಲೋ ಫುಲ್ ಆ್ಯಂಡ್ ಫುಲ್ ಸ್ಲೋನೇ ಮಾಡ್ಬಿಟ್ಟೆ ಗೈಸ್. ಅವನಂತೂ ಚೆನ್ನಾಗಿ ಓವರ್ಟೇಕ್ಲೆಲ್ಲ ಮಾಡ್ಕೊಂಡ್ಬಂದು ಡಬಲ್ ರೋಡ್ ಇದ್ರೂ ಸ್ಟ್ರೆಚ್ ಚೆನ್ನಾಗಿತ್ತು. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಕೊಂತೀನಿ. ಸ್ವಲ್ಪ ಗಾಡಿ ಮೂವ್ಮೆಂಟ್ ಕಡಿಮೆ ಆಯ್ತು ಆ 3 ಊರನ್ನು ದಾಟಿದ ತಕ್ಷಣ. ಬಟ್ ಆ 3 ಊರನ್ನು ಊರಲ್ಲಿ ಅಂತೂ ಸಿಕ್ಕಾಪಟ್ಟೆ ಹೆವಿ ಇತ್ತು ಟ್ರಾಫಿಕ್. ಪ್ಲಸ್ ಗಾಡಿ ಓಡಿಸೋರು ಕೂಡ ಅಷ್ಟು ವರ್ಷಾಗಿ ಓಡಿಸ್ತಾ ಇದ್ರು ಗೈಸ್. ಸೊ ಗೈಸ್ ಕಾಪು ಬೀಚ್ ರೀಚ್ ಆಗ್ತಾ ಇದ್ದೀನಿ. ನಿಮ್ಮ ಹತ್ರ ಮಾತಾಡ್ಕೊಂಡೆ ಒಂದು ಯೂ ಟರ್ನ್ ಮಿಸ್ ಮಾಡಿಬಿಟ್ಟೆ. 8 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಬರಬೇಕಾಯ್ತು. ನೀವು ವಿಚುವಲ್ಸ್ ಆಗ್ತಾ ಇರ್ತೇವೆ ಟ್ರಾವೆಲಿಂಗ್ ಅದಾವಲ್ಲ, ನಾವು ಗೂಗಲ್ ಮ್ಯಾಪ್ ಕಡೆ ಒಂದು ಸ್ವಲ್ಪ ಕಣ್ಣು ಕೊಡದಿರೋ ಕಾರಣಕ್ಕೆ ಒಂಚೂರು ಮುಂದೆ ಹೋಗ್ಬೇಕಾಗಿ ಬಂತು. ಸೊ ನೋಡ್ಬೋದು ಗೈಸ್, ಈ ಥರ ಇದೆ ಒಂಚೂರು ಕಾಪು ಬೀಚು. ರೋಡು ಆ್ಯಕ್ಚುಲಿ ಬೀಚ್ ಅಲ್ಲ, ರೋಡು ಎಂಟ್ರ್ ಆಗ್ತಿದ್ದಂಗೆ. ಸೊ ಇದೇ ರೋಡ್ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ನಿಮಗೆ ಕಾಪು ಬೀಚ್ ಬರುತ್ತೆ. ಮನೆ ಕರ್ಕೊಂಡು ನೋಡಿ ಗೈಸ್, ಯಾವುದೋ ಶಾಸ್ತ್ರಿ ಸರ್ಕಲ್ ಅಂತೆ, ಶಾಸ್ತ್ರಿ ಸರ್ಕಲ್ ಅಂತೆ. ನೆಕ್ಸ್ಟ್ ಸೈಡಲ್ಲಿ ಯಾವುದೋ ಸ್ಕೂಲ್ ಐತೆ, ಸ್ಕೂಲಲ್ಲಿ ಕ್ರಿಕೆಟ್ ಆಡ್ಬೋದು ಊರಲ್ಲ. ಆ್ಯಂಡ್ ಇದು ಪ್ರಾಪರ್ ವಿಲೇಜ್ ವೈಬೇ ಕೊಡ್ತಾ ಇದೆ ಗೈಸ್. ವೆಡ್ಡಿಂಗ್ ನಡೀತಾ ಇದೆ ರೈಟ್ ಸೈಡಲ್ಲಿ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಯಾವುದೋ ಓಷನ್ ಬೀಚ್ ರೆಸಾರ್ಟ್ ಐತೆ. ಗೈಸ್ ಬರ್ತಾ ನೋಡಲ್ಲ, ಒಂದು ನಾಯಿನೂ ಇರಲ್ಲ. ಬಟ್ ಮುಂದಕ್ಕೆ ಹೋಯ್ತಾ ಗೊತ್ತಾಗುತ್ತೆ ಗೈಸ್ ಏನು ಲೆವೆಲ್ ಹಿಂಗೆ ತುಂಬ್ಕೊಂಡವ್ರೆ ಅಂತ. ಹೇಳ್ಬೋದು ಜಾಗ ನೋಡ್ಬೋದು ಗೈಸ್, ರಜಗಳಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲ ಕಡೆ. ಪಾರ್ಕಿಂಗ್ ತುಂಬ ಐತೆ. ಇವ್ರ ಕೆಲಸ ನಡೀತೈತೆ. ಯಾವುದೋ ಬೀಚ್ ರೆಸ್ಟೋರೆಂಟ್ ಗೈಸ್, ಕಾಪು ಬೀಚ್ ರೀಚ್ ಆಗ್ಬಿಟ್ಟಿದ್ದೀವಿ. ನೋಡಿ ಹಿಂಗೈತೆ ಗೈಸ್. ಇಲ್ಲಿಂದ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗ್ತಾರೆ ಗೈಸ್. ಅದು ಎಲ್ಲಿ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಅದಾಗಿಲ್ಲ ಅಂದರೆ ವೆರಿ ಸಾರಿ. ನೋಡಿ ಲೈಟ್ ಹೌಸ್ ಕಾಣಿಸ್ತಾ ಇದೆ. 120 ಫೀಟ್ ಹೈ ಲೈಟ್ ಹೌಸ್ ಅಂತೆ ಅದು ಗೈಸ್. ಲಿಫ್ಟ್ ಇದ್ದರೆ ಮೇಲೆ ಹೋಗ್ತೀನಿ ಗೈಸ್, ಇಲ್ಲಾಂದರೆ ನಾನು ದೇವರಾಣಿಗೆ ಹೋಗಲ್ಲ ಗೈಸ್. ಬೆಳಗಿಂದ ವಾಕಿಂಗ್ ಮಾಡಿ ಸುಸ್ತಾಗಿ ಹೋಗಿದೆ ನನಗೆ. ಆ್ಯಂಡ್ ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಡೀತದೆ ವೆಡ್ಡಿಂಗ್ ಫೋಟೋಶೂಟು. ಭಯಂಕರ ವೆಡ್ಡಿಂಗ್ ಫೋಟೋಶೂಟ್ಗಳು ನೋಡ್ಬಿಟ್ಟಿದ್ದೀವಿ ಗೈಸ್. ಚಿಕ್ಕಮಂಗ್ಳೂರಲ್ಲೂ ಸರಿ, ಶಿವಮೊಗ್ಗದಲ್ಲೂ ಸರಿ, ಎಲ್ಲ ಕಡೆ ಭಯಂಕರ ವೆಡ್ಡಿಂಗ್ ಶೂಟ್ಗಳು ನೋಡ್ಬಿಟ್ಟಿದ್ದೀನಿ ಗೈಸ್. ವೆಡ್ಡಿಂಗ್ ಸೀಸನ್ ಅನ್ಕೊತೀನಿ ಇದು. ಬೇಜಾನ್ ವೆಡ್ಡಿಂಗ್ ಶೂಟ್ಗಳು ನೋಡ್ಬಿಟ್ಟಿದ್ದೀವಿ.
ಗೈಸ್ ಹಿಂದೆ ಆಗ್ತಾಯಿದೆ ಸನ್ಸೆಟ್. ನಾನು ನಮ್ಮಪ್ಪ ನೋಡಿ ಅವರ ಹಿಂದೆಗಡೆ ಇರೋ ಲೈಟ್ ಹೌಸು ವೀಡಿಯೋ ಮಾಡ್ತವ್ರೆ. ನಾವು ಸುಮ್ಮನೆ ಇಲ್ಲಿ ವ್ಯೂ ಎಂಜಾಯ್ ಮಾಡೋಣ. ಸೈಲೆಂಟಾಗಿ ಒಂದು 20 ನಿಮಿಷ ಕೂತ್ಕೊಂಡ್ಬಿಡೋಣ. ನಂಗೆ ಗೊತ್ತಿರಂಗೆ ಇದೇ ನಮ್ಮ ಲಾಸ್ಟ್ ಸನ್ಸೆಟ್ಟು ಬೀಚ್ ಸೈಡು. ನಾಳೆ ಬೆಂಗಳೂರು ಕಡೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಬಟ್ ಅದಕ್ಕೇನು ನಾಳೆ ಬೆಂಗಳೂರಿಗೆ ಹೋಗ್ಬಿಡಲ್ಲ, ಒಂಚೂರು ರೌಂಡ್ ನೋಡ್ಕೊಂಡೆ ಬೆಂಗಳೂರಿಗೆ ಹೋಗೋದು. ಸೊ ದಿಸ್ ವಿಲ್ ಬಿ ಆರ್ ಲಾಸ್ಟ್ ಸಮುದ್ರ ಸೈಡ್ ಸನ್ಸೆಟ್. ಆ್ಯಂಡ್ ಗೈಸ್ ನಾಳೆ ಮಂಡೆಯಿಂದ ತಿರ್ಗಾ ಅದೇ ಕೆಲಸ, ಅದೇ ಶೋಕಿ. ಬೇಗ ನಮಗೆ ಸಪೋರ್ಟ್ ಮಾಡೋ ಒಂದು ಸ್ವಲ್ಪ ಫುಲ್ ಟೈಮ್ ಯೂಟ್ಯೂಬರ್ ಮಾಡಿದೆ. ನಾವು ಈ ಥರ ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ಬೋದಲ್ವಾಗ ಇದಕ್ಕೋಸ್ಕರ ನಿಮಗೆ ಟ್ರಾವೆಲ್ ಮಾಡಿ ವೀಡಿಯೋನ ಹಾಕ್ತೀನಿ. ನಾನೊಂಚೂರು ಮಜಾ ಮಾಡ್ತೀನಿ. Break down, always feel like I could break now, but I never let it take me to that place now. I won't ever let my thoughts get away. ಮುರುಡೇಶ್ವರಲ್ಲಿ ನಿಮಗೆಲ್ಲ ಗೊತ್ತು ಚಪ್ಪಲ್ ಕಳೆದೋಗಿತ್ತು. 2 ದಿವಸ ಆದಮೇಲೆ ಚಪ್ಪಲ್ ಗತಿ ನೋಡಿ ಗೈಸ್. ನನ್ನ ಚಪ್ಪಲ್ ಜೂಡಿಯಿಂದ ಚಪ್ಪಲ್ ತೊಗೊಂಡು ಬಂದಿದ್ದೆ ಗೈಸ್, ಫ್ಲಿಪ್ ಫ್ಲಾಪು. ಅದು ಕಳೆದೋಯ್ತು. ಆಮೇಲೆ ಒಳ್ಳೆ ಚಪ್ಪಲಿನೇ ಸಿಗಲಿಲ್ಲ ನನಗೆ. ಸೊ ಲಾಸ್ಟಿಗೆ ನಮ್ಮ ಫಾರ್ ಎವರ್ ಗ್ರೀನ್ ಅವೈ ಚಪ್ಪಲ್ ಇಸ್ಕೊಂಡಿದ್ದೀನಿ ಗೈಸ್.